ನಾವು ಪರಿಸರವನ್ನ ರಕ್ಷಿಸಿದಾಗ ಮಾತ್ರ ಪರಿಸರ ನಮ್ಮನ್ನ ರಕ್ಷಿಸುತ್ತದೆ ಅಂತ ಪರಿಸರ ಪ್ರೇಮಿ ಹಿರಿಯ ಅಭಿಯಂತರ ಶಂಕರಪ್ಪ ಅಭಿಪ್ರಾಯಪಟ್ಟರು. ಚನ್ನಪಟ್ಟಣ ತಾಲೂಕಿನ ಪಟ್ಲು ಗ್ರಾಮದ ಚಿಗುರು ಕೆಡ್ಸ ಶಾಲೆಯಲ್ಲಿ ಆಶಾಕಿರಣ ಫೌಂಡೇಶನ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಸಸಿ ವಿತರಣೆ, ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಾಗತಿಕ ತಾಪಮಾನ ಏರಿಕೆಯನ್ನ ತಡೆಗಟ್ಟುವುದು ಮತ್ತು ನಮ್ಮ ಪರಿಸರವನ್ನ ರಕ್ಷಿಸುವುದು ನಮ್ಮ ಕರ್ತವ್ಯ. ಭೂಮಿಯ ಮೇಲೆ ಜೀವವಿರುವ ಪ್ರತಿಯೊಂದು ಜೀವರಾಶಿಗೆ ಆಹಾರಕ್ಕಿಂತ ಮೊದಲು ಗಾಳಿ ಅಗತ್ಯವಾಗಿ ಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ತಿಳಿಸಿದ್ದಾರೆ. ಮಾನವ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಜೀವ ಸಂಕುಲ ಆಹಾರ, ಗಾಳಿ, ನೀರು ಇತರೆ ಅಗತ್ಯತೆಗಳಿಗಾಗಿ ಪರಿಸರವನ್ನ ಅವಲಂಬಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನ ನಾಶ ಮಾಡ್ತಿದ್ದಾನೆ. ಈಗ ಮಾನವನ ಈ ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ. ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರವನ್ನ ಹಾಳು ಮಾಡ್ತಿದ್ದಾನೆ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ಮಹಿಳೆಯರಿಗೆ ಸಸಿಗಳನ್ನ ವಿತರಣೆ ಮಾಡಲಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ರೈತ ಸಂಘದ ಮುಖಂಡರಾದ ಚಿಕ್ಕನದೊಡ್ಡಿ ಶಿವಪ್ಪ, ವಿಜಯ್ ಕುಮಾರ್, ಎಎಸ್ ಪ್ರೇಮ, ವೆಂಕಟಾಚಲಯ್ಯ, ಆಶಾಕಿರಣ ಫೌಂಡೇಶನ್ ಅಧ್ಯಕ್ಷೆ ಶಶಿಕಲಾ, ಕಾರ್ಯದರ್ಶಿ ಚಂದ್ರು ಮುಂತಾದವರು ಹಾಜರಿದ್ದರು. ಈ ಪರಿಸರ ಮಾನವನ ದುರಾಸೆಯಿಂದ, ಮಾನವನ ಒಂದು ಅಚಾತುರ್ಯದಿಂದ, ಮಾನವನ ಚಟುವಟಿಕೆಗಳಿಂದ ಪರಿಸರದ ಒಂದು ಗುಣಮಟ್ಟವನ್ನು ಕಳ್ಕೊಳ್ತಾ ಇದೆ. ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯವರು 1972ರಲ್ಲಿ ಒಂದು ಸಭೆಯನ್ನು ಸೇರಿ ನಿರ್ಣಯವನ್ನು ಮಾಡ್ತಾರೆ. ಈ ಭೂಮಿ ಒಂದೇ ಭೂಮಿ, ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು, ಮಾಲಿನ್ಯದಿಂದ ರಕ್ಷಣೆ ಮಾಡಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡು ಕಳೆದ 50 ವರ್ಷಗಳ ಸತತವಾಗಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಬಂದು ನಾವೆಲ್ಲ ಸೇರಿ ಈ ಒಂದು ವಿಶ್ವ ಪರಿಸರ ದಿನದಂದು ಪರಿಸರದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು, ಪರಿಸರದ ಬಗ್ಗೆ ಆಸಕ್ತಿಯನ್ನು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು, ನಾವು ಕೂಡ ಇದೇ ನಮ್ಮ ಕೇಶವಮೂರ್ತಿಯವರು ಕಳೆದ ಒಂದು 15 ವರ್ಷಗಳಿಂದ ಇಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿದರು. ನಾನು ಅದಕ್ಕೆ ಮುಖ್ಯತೆಯಾಗಿ ಬಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆ. ಅದಕ್ಕೆ ಮೊದಲೇ ನನ್ನನ್ನು ಒಬ್ಬ ಪರಿಸರ ಪ್ರೇಮಿಯಾಗಿ ನನ್ನನ್ನು ಗುರುತಿಸಿ ನಾನು ಕಳೆದ 27 ವರ್ಷಗಳಿಂದ 1997 ನಾನು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಬಂದೆ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮರ ಗಿಡಗಳನ್ನು ನೆಡೋದು, ಸಾರ್ವಜನಿಕರಿಗೆ ಪರಿಸರ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು, ವಿದ್ಯಾರ್ಥಿಗಳಲ್ಲಿ ಪರಿಸರದ ಒಂದು ತಿಳುವಳಿಕೆ ಮೂಡಿಸೋದು, ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರೂ ಮಾಡ್ತಾ ಬಂದಾಗ ನಾವು ಪರಿಸರ ಸಮತೋಲನವನ್ನು ಕಾಪಾಡ್ತಾ ಹೋಗ್ಬೋದು. ನಿಮಗೆಲ್ಲ ಗೊತ್ತಿದೆ, ಈ ಕೇದಾರನಾಥ ಒಂದು ಘಟನೆ ನಿಮಗೆಲ್ಲ ಬಂದಿದೆ. ಏನು, ಈ ಹೆಚ್ಚು ಫ್ಲಡ್ ಅಂದ್ರೇನು, ಪ್ರವಾಹದಿಂದಾಗಿ ರಸ್ತೆಗಳು, ಮನೆಗಳು ಕೊಚ್ಚಿ ಹೋದಂಥ ಒಂದು ದುರ್ಘಟನೆ ನಡೆದು ಸಾವಿರಾರು ಸಾವು ನೋವನ್ನು ಕೂಡ ಸಂಭವಿಸಿತ್ತು. ಇದಕ್ಕೆ ಕಾರಣ ಏನಂದರೆ, ನಮ್ಮ ಅಭಿವೃದ್ಧಿ ಹೆಸರಿನಲ್ಲಿ ಆ ರಸ್ತೆಗಳನ್ನು ಮುಚ್ಚಿ, ಆ ರಸ್ತೆಗಳನ್ನು ಮಾಡಿರೋದು ಬೆಟ್ಟ ಗುಡ್ಡಗಳ ಹಾದಿಗಳನ್ನು, ನೀರು ಹರಿಯೋ ಜಾಗವನ್ನು ಮುಚ್ಚಿ ರಸ್ತೆಗಳನ್ನು ಮಾಡಿದ್ದು. ಹಾಗಾಗಿ ನಾವು ಪರಿಸರದ ಮೇಲೆ ಏನು ನಾವು ಆಕ್ರಮಣ ಮಾಡ್ತೀವಿ ಅದು ನಮ್ಮ ಮೇಲೆ ತಿರುಗಿ ಬೀಳ್ತದೆ. ಈಗ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ ಕಾಡು ಪ್ರಾಣಿಗಳು ಕೂಡ ನಮ್ಮ ಗ್ರಾಮಗಳಿಗೆ ಲಗ್ಗೆ ಇಟ್ಟು ಹಲವಾರು ಕಷ್ಟ ನಷ್ಟಗಳನ್ನು ಉಂಟಾಗಿದ್ದಾವೆ, ಸಾವು ನೋವುಗಳು ಸಂಭವಿಸಿದ್ದಾವೆ. ಹಾಗಾಗಿ ಅವು ಬರಲಿಕ್ಕೆ ಕಾರಣ ಏನು? ನಾವು ಕಾಡನ್ನು ನಾಶ ಮಾಡ್ತಾ ಇದ್ದೀವಿ. ಕಾಡನ್ನು ಉಳಿಸಿದರೆ, ಕಾಡಿನಲ್ಲಿ ನಾವು ನಮ್ಮ ಚಟುವಟಿಕೆಯನ್ನು ನಿಲ್ಲಿಸಿದರೆ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಅವ್ರಿಗೆ ಸಿಗುವಂಥ ಆಹಾರವಾಗೋದು, ನೀರಾಗಲಿ ಸಿಗೋದಕ್ಕೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಆ ಪ್ರಾಣಿಗಳು ನಮ್ಮ ಮಾನವನ ಮೇಲೆ ಆಕ್ರಮಣ ಮಾಡುವಂಥ ಒಂದು ಕೆಲಸವನ್ನು ತಡಿಬಹುದು. ಹಾಗಾಗಿ ನಾವು ಒಂದು ಪರಿಸರದ ವಿಚಾರದಲ್ಲಿ ಕಾಡನ್ನು ರಕ್ಷಣೆ ಮಾಡಬೇಕು, ಬೆಟ್ಟಗುಡ್ಡನ್ನು ರಕ್ಷಣೆ ಮಾಡಬೇಕು. ಬೆಟ್ಟಗುಡ್ಡಗಳಿದ್ದರೆ ನಮಗೆ ಮಳೆ ಬೀಳುತ್ತೆ, ಮಳೆ ಇದ್ದರೆ ಬೆಳೆ ಆಗತ್ತೆ. ಅದೇ ಮಳೆ ಇದ್ದರೆ ಕಾಡಲ್ಲಿ ಕೂಡ ಕಾಡು ಯಥೇಚ್ಛವಾಗಿ ಬೆಳೆಯುತ್ತೆ, ಕಾಡಿನಲ್ಲಿ ನೀರು ಶೇಖರಣೆ ಆಗುತ್ತೆ. ಸತತವಾಗಿ ಎಲ್ಲ ಸಮಯದಲ್ಲೂ ಕೂಡ ಕಾಡು ಪ್ರಾಣಿಗಳಿಗೆ ಮೇವು ಮತ್ತು ನೀರು ಸಿಗುತ್ತೆ. ಹಾಗಾಗಿ ನಾವು ಪರಿಸರವನ್ನು ಉಳಿಸದೆ ಹೋದರೆ ಮನುಷ್ಯನ ಅವನತಿ
ದೂರ ಏನಿಲ್ಲ. ಮನುಷ್ಯ ಅವನತಿಗೆ ಒಳಗಾಗ್ತಾನೆ.